ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಒಂದು 2 ಮಿನಿಟ್ಸ್ ಇನ್ಸ್ಟಂಟ್ ಮ್ಯಾಗಿ, ಮಸಾಲ ಮ್ಯಾಗಿ ರೆಸಿಪಿ. ಇವತ್ತು ಏನಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಅಕ್ಕನ ಮಗಳು ಕ್ರಿಸ್ಮಸ್ ಹಾಲಿಡೇಸ್ಗೆ ಅಂತ ಮನೆಗೆ ಬಂದಿದ್ಲು. ಸೊ ಈಗ ಹಾಲಿಡೇಸ್ ಆಲ್ಮೋಸ್ಟ್ ಮುಗಿತಾ ಬಂತು. ಅವಳು ನನಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ, ಏನು ಮಾಡ್ಕೊಡ್ತೀಯಾ ಅಂತ ಕೇಳಿದ್ಲು. ಸೊ ನಾನು ಮ್ಯಾಗಿ ಮಾಡ್ತಿಲ್ಲ ಅಂತ ಕೇಳಿದೆ. ಆಯಿತು ಮ್ಯಾಗಿ ಮಾಡು ಅಂತಂದ್ಲು. ನನಗೆ ಸಾಮಾನ್ಯವಾಗಿ ಏನಾದರೂ ಮಾಡಬೇಕು ಅಂತಂದರೆ, ಯಾವುದೇ ಅಡುಗೆ ಮಾಡಿದ್ರೂ ಕೊತ್ತಂಬರಿ ಸೊಪ್ಪು ಅಂತಂದರೆ ನನಗೆ ತುಂಬಾ ಇಷ್ಟ. ಯಾವುದೇ ಅಡುಗೆ ಆದ್ರೂ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ನಾನು ಅದಕ್ಕೆ ನಮ್ಮ ಕೈ ತೋಟದಲ್ಲೇ ಬೆಳೆದಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕಿತ್ಕೊಂಡು ಬಂದೆ. ಮೊದಲಿಗೆ ನಾನು ಒಂದು ಬಾಣಲೆನ ಇಟ್ಕೊಂಡು 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೊಂಡ ನಂತರ ಚೆನ್ನಾಗಿ ಕಾಯಿಸ್ಬೇಕು. ನೀರು ಚೆನ್ನಾಗಿ ಮಳ್ತಾ ಇದೆ ಅನ್ಬೇಕಾದ್ರೆ ಮ್ಯಾಗಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಅಂತೇಳಿ ಟೇಸ್ಟಿಯಾಗಿರುತ್ತೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮ್ಯಾಗಿ ಹೇಗಿರುತ್ತೆ ಅಂತ. ಈಗ ಸ್ವಲ್ಪ ನೀರಲ್ಲಿ ಕುದ್ದಿದ್ದಾದಮೇಲೆ ಮ್ಯಾಗಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಟ್ಟೆ. ಈಗ ಸ್ವಲ್ಪ ಮ್ಯಾಗಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಯಿತು. ಅದಾದಮೇಲೆ ನಾನೀಗ ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಅದು ಸ್ವಲ್ಪ ಬೆಂದರೆ ಸಾಕು. ಈಗ 1 ಸ್ಪೂನಷ್ಟು ಖಾರದ ಪುಡಿ ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿರೋಂಥ ಮ್ಯಾಗಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಆಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಮ್ಯಾಗಿ ಮಾತ್ರ ಚೆನ್ನಾಗಿ ರೆಡಿಯಾಗಿದೆ. ಸೊ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕನ ಮಗಳಿಗೆ. ಅವಳು ಮ್ಯಾಗಿ ಅಂದರೆ ತುಂಬಾ ಇಷ್ಟ, ಅವಳಿಗೆ ಮ್ಯಾಗಿ ಬೇಕು ಅಂತಂದು. ಈಗ ಕೊಟ್ಟಿದ್ದೀನಿ, ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗಿದೆ ಅಂತ. ಅಮ್ಮ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು. ಸೂಪರಾಗಿದೆಯಂತೆ, ತುಂಬ ಇಷ್ಟ ಆಗಿದೆ, ಚೆನ್ನಾಗಿ ತಿಂತಾವಳೆ ಇಷ್ಟಪಟ್ಟು. ಅವಳಿಗೆ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ರೆಡಿಯಾಗಿದೆ. ಹಾಗೆ ನನಗೂ ಕೂಡ ಫೋರ್ಸ್ ಮಾಡ್ತಾಯಿದ್ಲು, ನೀನು ತಿನ್ನು ಅಂತ. ನನಗೆ ಸಾಮಾನ್ಯವಾಗಿ ಇದೆಲ್ಲ ಇಷ್ಟ ಆಗಲ್ಲ. ಅವಳು ಕೇಳಿದ್ಲು ಅಂತ ಅವಳಿಗೋಸ್ಕರ ಮಾಡಿಕೊಟ್ಟೆ. ಹಾಗೆ ನೀನು ತಿನ್ನು ಅಂದಿದ್ದಕ್ಕೆ ನಾನು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಆಗಿದೆ ಮ್ಯಾಗಿ. ನೀವು ಒಂದು ಸಲ ಟ್ರೈ ಮಾಡಿ.